ನಮ್ಮ ಬಿಟ್ಟು ಅಣ್ಣಂಗೆ ಅಷ್ಟೇ ಪಾಯಸ ಮತ್ತೆ ಮತ್ತೆ ಬೋಂಡ ಮಾಡಿ ತಿನ್ನಿಸಿದ್ದೀರಿ. ಹೌದು, ಮತ್ತೆ ಬಂದವ್ರಿಗೆ ಮಾಡಿ ಕೊಡ್ಬೇಕಲ್ವೇನೋ. ನೀನ್ ಅಲ್ಲಿದ್ಯ ಅಂತ ಅವ್ರನ್ನ ಉಪವಾಸ ಕಳಿಸ್ಲಿಕ್ಕ ಆಗತ್ತಾ? ಹೌದಾ? ಇದೀನಿ ಅಕ್ಕ ನಾನು. ಹೌದಾ, ಇದೀಯಾ? ಬಾ ಕಾಫಿ ಕುಡಿಯೋ ಬಾ. 2 ಸಲ ಕಾಫಿ ಆಯ್ತು ತಾಯಿ. ಹೌದಾ ವಿಶ್ವಣ್ಣ? ನಿಮ್ ಕಡೆಯಿಂದ, ಎಲ್ಲರ ಕಡೆಯಿಂದ ನಾನ್ ಕುಡಿತಾ ಇದ್ದೀನಿ ಕಾಫಿ. ನಾನ್ ಕಾಫಿ ಕುಡ್ದೇ ಬರ್ತಿದ್ದೆ, ಬಟ್ ಮಮತಾ ಇನ್ನು ಸಿಟ್ ಮಾಡ್ಕೊಳ್ತಾರಂತ ಹಾಗೆ ಬಂದೆ. ಹೌದು ಹೌದು, ನಮ್ಮ ಟೀಚರ್ ಅಕ್ಕ ಸುಂದರವಾಗಿ ಇವತ್ತು ಮಂಡೆ ಸಮ ಇಲ್ಲ. ಮಮತಾ, ಹೇಳಿ. ಮಕ್ಕಳಿಗೂ ಹೆಲ್ಪ್ ಮಾಡಿ. ಹೇಳಿ ಹೇಳಿ. ಹೌದು, ನಮ್ಮ ಟೀಚರ್ ಅಕ್ಕ ಸುಂದರವಾಗಿದೆ ಇವತ್ತು ಮಂಡೇ ಸಮ ಇಲ್ಲ. ಹೌದು ಹೌದು, ಕೋಪ ಮಾಡುವಂತ ಅಂದಿದ್ದ ಮಧ್ಯಾಹ್ನ. ಹೆಣ್ಣು ಮಕ್ಕಳಿಗೂ ಹೌದಾ? ಹೆಲ್ಪ್ ಮಾಡಿ. ನನ್ನ ಹೆಸರು ಕಾವ್ಯ. ನನ್ನ ಯೂಟ್ಯೂಬ್ ಚಾನಲ್ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಮೇಡಮ್. ಸಬ್ಸ್ಕ್ರೈಬ್ ಕೊಡಿ ಮೇಡಮ್. 101 ಧನ್ಯವಾದಗಳು ನನ್ನ ಚಾನಲ್ಗೆ ಸಪೋರ್ಟ್ ಕೊಟ್ಟವರಿಗೆ. ಜೈ ಶ್ರೀರಾಮ್, ಭಾರತ ಮಾತೆ. ಯಾರಿದು? ನಿಮ್ಮ ಹೆಸರು ಏನಂದ್ರಿ? ನನ್ನ ಕಾವ್ಯ ಅಂತ ಹೇಳ್ತಾ ಇದ್ದೀರಾ. ತೀರ್ಥರಾಜು ಅಂತ ಇದೆ ನಿಮ್ಮ ಐಡಿಯಲ್ಲಿ. ಚಾನಲ್ ಇದೆ ಅಂತ ಯಾರು ಹೇಳಿದ್ರು? ನಿಮ್ದು ಈ ಐಡಿಯಲ್ಲಿ ಚಾನಲ್ ಇಲ್ಲ, ಓಕೆನಾ? ತೀರ್ಥರಾಜ್ ಅಂತ ಇರೋದು ನೀವು ಇದ್ರಲ್ಲಿ ಈಗ ಕಮೆಂಟ್ ಹಾಕಿರೋದು. ಓಕೆ. ಇನ್ನೊಂದು, ನಾವು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಹೇಳೋ ಬದಲು ಒಳ್ಳೊಳ್ಳೆ ಶಾರ್ಟ್ಸ್ ಹಾಕಿ, ಒಳ್ಳೊಳ್ಳೆ ವಿಡಿಯೋಸ್ ಹಾಕಿ. ಲೈವ್ ಇಂದ ಬಂದ ಸಬ್ಸ್ಕ್ರೈಬ್ಸ್ ಸುಮ್ನೆ ಲೆಸ್ ಆಗತ್ತೆ. ಯಾಕಂದ್ರೆ ಅವ್ರು ಬಂದವರು ಸಬ್ಸ್ಕ್ರೈಬ್ ಕೊಡ್ತಾರೆ ಹೋಗ್ತಾರೆ, ಆದ್ರೆ ಅದ್ರ ನಿಲ್ಲಲ್ಲ, ಲೆಸ್ ಆಗತ್ತೆ. ಬಟ್ ನೀವು ಶಾರ್ಟ್ಸ್ ವಿಡಿಯೋಸ್ ಹಾಕಿದ್ರೆ ಅದರ ಮೇಲೆ ಸಬ್ಸ್ಕ್ರೈಬ್ ಆದ್ರೆ ಅದು ನಿಮ್ಗೆ ಲೈಫ್ ಟೈಮ್ ನಿಲ್ಲತ್ತೆ, ಓಕೆನಾ? ಯಾರತ್ರನು ಕೇಳ್ಕೊಳ್ಳೋ ಬದ್ಲು ನೀವಾಗೆ ನಿಮ್ ಚಾನೆಲ್ನ ಗ್ರೋತ್ ಮಾಡ್ಕೊಳ್ಳಿ, ಓಕೆನಾ? ಜೈ ಶ್ರೀರಾಮ್ ಹೇಳ್ತಿದ್ದೀರಾ. ಜೈ ಶ್ರೀರಾಮ್ ನಿಮ್ಗೂ ಕೂಡ. ಡನ್, ಥ್ಯಾಂಕ್ ಯು. ನಮಸ್ತೆ ಅಕ್ಕಂದಿರಿ. ನನ್ನ ಲೈವಿಗೆ ಬಂದು ಲೈಕ್ ಕೊಟ್ಟವರಿಗೆ 5 ಐಡಿಯಿಂದ ಸಬ್ ಸಿಕ್ಕು ಸ್ವರ್ಗಕ್ಕೆ ಹರದಾರಿ ದೊರೆಯುತ್ತದೆ. ಶರಣು ಶರಣಾರ್ಥಿ. ಯಬ್ಬಾ, ಇವನು ಆಸೆ ತೋರ್ಸುದ್ ನೋಡಿ. ದೇವ್ರೇ 5 ಐಡಿ ದೇವ್ರೇ ಯಪ್ಪಾ ಎಲ್ಲ ಶಿವ. ಮಾಡ್ತಾರ, ಗೊತ್ತೇ ಇರ್ಲಿಲ್ಲ. ಇದೀನಿ ವಿಶ್ವಣ್ಣ, ಇದ್ದೀರಾ? ಓಕೆ ಓಕೆ. ನನ್ ಕಾಫಿ ಚಪ್ಪೆ ಆಯ್ತು, ಕೊಟ್ಕೊಳ್ತೀನಿ. ಓಕೆ. ಮಾಮಿನಾಡ ಚಿಪ್ಸ್ ಚಿಪ್ಸ್. ನಾನೀಗ ಬಂದದಷ್ಟೇ. ಸಮ ಉಂಟು ನಮ್ಮ ತಂಗಿ ಮಂಡೆ ಸಮ ಉಂಟು. ಹೌದಾ, ನೋಡ್ಕೊಂಡ್ ಬಂದ್ರ? ಅಲ್ಲೇ ಇರಿ ಮೂಲೇಲಿ ಇವತ್ತು. ಯಾರು ಯಾರು ರಾಹುಲ್? ಯಾರಿಗೆ? ಯಾರಿಗದು ಹೇಳಿದ್ದು? ವಿಶ್ವಣ್ಣ ನೋಡ್ಕೊಂಡ್ ಬಂದ್ರಂತೆ, ಹಾಗಾಗಿ ನಂಬ್ತೇವೆ ನಾವು. ಓಕೆ. ಮಮತಂದ್ ಮಂಡೆ ಸಮ ಉಂಟಂತೆ. ವಿಶ್ವಣ್ಣ ನೋಡಿ ಚೆಕ್ ಮಾಡಿ ಬಂದ್ರೆ ಅದಕ್ಕೋಸ್ಕರ ನಾವು ನಂಬ್ತಾ ಇದ್ದೇವೆ ವಿಶ್ವಣ್ಣನ ಮಾತಿನ ಮೇಲೆ. ರಾಹುಲ್ ಮಂಡೆ ಸಮ ಇದೆ ಆಯ್ತಾ? ಇಲ್ಲ ಇವತ್ತು ಒಕ್ಕ ಮಂಡೆ ಸಮ ಇಲ್ಲ. ಬೇಡ, ವಿಶ್ವಣ್ಣ ಹೇಳಿದ ನಂತರ ಮುಗೀತು. ಚುಪ್ ರಾಹುಲ್. ಖಾಲಿ ಮಡಿಕೆ ಅಣ್ಣಂಗೆ ಹೇಳಿದ್ದು ಅಕ್ಕ. ಹೌದಾ, ಓಕೆ ಓಕೆ. ಅಲ್ಲೇ ಇರಿ ಮೂಲೆಯಲ್ಲಿ ಇವತ್ತು. ಅಯ್ಯೋ, ಅಣ್ಣಂಗೆ ಆ ರೀತಿ ಇವತ್ತು ಹೇಳ್ತೀಯಲ್ಲ ನೀನು. ನನ್ನ ಮಂಡೆ ಹೆಂಗಾಗಿದೆ ಅಂದ್ರೆ ಖುಷಿಲಿ ತೇಲಾಡಿ ಹೋಗಿದೆ, ಅದಕ್ಕೆ ಸಮ ಇಲ್ಲ ಅಂದದ್ದು. ವಿಶ್ವಣ್ಣನ್ ನೋಡಿನಾ? ಅಯ್ಯ, ನೀವು ಬರೇ ಕಾಫಿ ಕುಡ್ದೆ ಅದು ಕುರ್ಕುಲ್ ತಿಂದೆ ಮಾಡಿ ಮತ್ ಇನ್ನೆ ಬಾಡಿ ಡಯಟ್ ಮಾಡ್ತಾರಂತೆ. ಡಯಟ್ 78 kg ಇರೋದ್ನ. ಅಯ್ಯ ದೇವ. ನೋಡಿ ನೋಡಿ ಮಹಾಜನರೇ, ಹೀಗೆ 1 ಮಂತ್ ಅಲ್ಲಿ ಹೀಗೆ ನೋಡಿ ಗಿಡ ಹೀಗೆ ಜಸ್ಟ್ ತಿಂದು, ಇಷ್ಟೇ. ಅಯ್ಯಯ್ಯೋ ದೇವ, ಅದು ಕ್ಯಾಲೋರಿ ಬರ್ನ್ಸ್ ಆಗೋದಿಲ್ಲ, ಕ್ಯಾಲೋರಿ ಇನ್ನು ಹೈ ಆಗುತ್ತೆ. ಎಂತ ನಿಮ್ ನೀವು ಮೂತಿ ಅಂತ. ತೋರ್ಸಿ ಸ್ವಲ್ಪ, ನಿಮ್ ಮೂತಿ ತೋರ್ಸಿ. ನನ್ ಮೂತಿ ತೋರ್ಸ್ಬೇಕಾ? ಎಂತ ಮಾಡ್ತೀರಿ ನನ್ನ ಮೂತಿ ನೋಡಿ. ಹೇಗಿದೆ ನೋಡುವ? ನಾವ್ ನಿಮ್ಮಷ್ಟೆಲ್ಲ ಚಂದ ಇಲ್ಲ ಮಾರೈತಿ ಅಕ್ಕವ್ರೆ. ಯಾರು ಚಂದ ಇದ್ದಾರಂದ್ರು? ನನ್ನ ನೀವು ನೀವು ಚಂದ ಇರೋದ? ಯವ್ವಾ, ನಂಗೆ ಇವತ್ತೇ ಗೊತ್ತಾದದ್ ನಾನ್ ಚಂದ ಅಂತ. ಅಯ್ಯ, ಯಾರು ಹೇಳಿದ್ರು? ಅಷ್ಟೇ, ಇವತ್ತು ಅಣ್ಣಯ್ಯಗೆ ಮತ್ತೆ ಟೀಚರ್ ಅಕ್ಕಂಗೆ ಮಂಡೆ ಸಮ ಇಲ್ಲ. ಆಯ್ತಾಯ್ತು, ನಿನ್ ಮನಸ್ಥಿತಿ ನಾನ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ನಿನ್ ಮನಸ್ಥಿತಿ ಹೇಗಿದೆ ಹಾಗೆ ಇರು, ಆಯ್ತಾ? ನಿನ್ ಅಕ್ಕನ್ಗೂ ಮಂಡೆ ಸಮ ಇಲ್ಲ. ಆದ್ರೆ ವಿಶ್ವಣ್ಣನಿಗೆ ಮಂಡೆ ಸಮ ಇಲ್ಲ ಅಂತ ಹೇಳ್ಬೇಡ, ಗುದ್ದ್ ಬಿಡ್ತೀನಿ ನೋಡ್ ನಿಂಗೆ. ಟೀಚರ್ ಅಕ್ಕ ನೋಡಿಲ್ಲಿ ಟೀಚಿಂಗ್ ಮಾಡ್ತಾ ಇದ್ದಾರೆ, ಟೀಚಿಂಗ್. ಅಯ್ಯೋ, ಮತ್ತೆ ಫೋರ್ಸ್ ಬೇರೆ ಹಿಂಗಂತೆ. ರಾಹುಲ್ ಕೇಳಿದ್ಯಾ?